ಹಲೋ ಎವ್ರಿವನ್, ವೆಲ್ಕಮ್ ಟು ಸನ್ಮಾರ್ಗ ಕ್ಲಾಸಸ್. ಬಹುಪದೋಕ್ತಿಗಳು ಅಧ್ಯಾಯದ 31ನೇ ಪ್ರಶ್ನೆಯನ್ನ ಗಮನಿಸಿ. ಇದು ಒಂದ್ ಅಂಕದ ಪ್ರಶ್ನೆಗಳು. ದ್ವಿಪದೋಕ್ತಿಗಳು ಎಂದರೇನು? ಒಂದು ಉದಾಹರಣೆ ಕೊಡಿ. ಓಕೆ, ಸೊ ಇಲ್ಲಿ ದ್ವಿಪದೋಕ್ತಿ ಅಂದ್ರೆ ಏನು? ಎರಡು ಪದಗಳನ್ನ ಹೊಂದಿರುವ ಬೀಜೋಕ್ತಿಯನ್ನ ನಾವು ದ್ವಿಪದೋಕ್ತಿ ಅಂತ ಹೇಳ್ತೇವೆ. ಸೊ ನೋಡಿ, x+3y. ಸೊ ಇಲ್ಲಿ ಎರಡು ಪದಗಳಿದೆ, 1, 2. ಇದರ ಮಧ್ಯದಲ್ಲಿ ಗಣಿತದ ಆಪರೇಷನ್ಸ್ ಪ್ಲಸ್ ಮೈನಸ್ ಈ ರೀತಿಯಲ್ಲಿ ಇರುತ್ತೆ. ಸೊ ಆಗ ನಾವಿಲ್ಲಿ ಇದನ್ನ ಏನಂತ ಹೇಳ್ತೇವೆ? ದ್ವಿಪದೋಕ್ತಿಗಳು ಅಂತ ಹೇಳ್ತೇವೆ. ಸೊ ಹಾಗಾದ್ರೆ ನಾವಿಲ್ಲಿ ಇದನ್ನ ಹೇಗೆ ವ್ಯಾಖ್ಯಾನಿಸಬಹುದು ಹೇಳಿ? ಎರಡು ಪದಗಳನ್ನು ಹೊಂದಿರುವ ಬೀಜೋಕ್ತಿಯನ್ನ ದ್ವಿಪದ ಎನ್ನುವರು ಅಥವಾ ದ್ವಿಪದೋಕ್ತಿ ಎನ್ನುವರು. ಉದಾಹರಣೆಗೆ x² - 9x, ಅಥವಾ ಕೊಟ್ಟಿರುವಂತದ್ದು x² + 3x. ಸೊ ಇದೆಲ್ಲ ಏನ್ ಹೇಳಿ ದ್ವಿಪದೋಕ್ತಿಗೆ ಉದಾಹರಣೆ ಆಗುತ್ತೆ. ಓಕೆ, ಒಂದ್ ಕೇಳಿದ್ದಾರೆ, ಸೊ ಹಾಗಾಗಿ ಯಾವ್ದಾದ್ರು ಒಂದು ಉದಾಹರಣೆಯನ್ನ ಬರೆದ್ರೆ ಸಾಕಾಗುತ್ತೆ. ಓಕೆ, ಥ್ಯಾಂಕ್ ಯು.